ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಮನೆಯಲ್ಲೇ ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಹೋಟ್ಲಲ್ಲಿ ತಿಂದರೂ ಯಾವ ಟೇಸ್ಟ್ ಇರುತ್ತೋ ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ. ಯಾವುದೇ ಒಂದು ಪೌಡ್ರ್ ಹಾಕದೆ, ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕದೆ ತುಂಬ ರುಚಿಯಾಗಿ ಬಿರಿಯಾನಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ. ನೋಡಿ, ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡು, ನೋಡಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಇಲ್ಲಿ ಒಂದು 3 ರಿಂದ 4 ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಬಳಸಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಪುದೀನ ಒಂದು ಹಿಡಿಯಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಒಂದು ಹಿಡಿ. ಈಗ ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ. ನೋಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಕಸೂರಿ ಮೇಥಿ ಎಲ್ಲ ಇದೆ. ಗರಂ ಮಸಾಲ ಅಂದರೆ ಅದರಲ್ಲೇ ಪಾಕೆಟ್ ಫುಲ್ಲು ಬರುತ್ತೆ, ಎಲ್ಲ ಇರುತ್ತೆ ಅದರಲ್ಲೇ. ನೋಡಿ, ಈಗ ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಸೈಜ್ದು. ಈ ಥರ ಉದ್ದುದ ಸ್ಲೈಸ್ ಮಾಡಿಕೊಂಡು, ನೋಡಿ ಈ ಥರ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರ ಫ್ರೈ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ನೋಡಿ ಈ ಥರ ಕಲರ್ ಬರಬೇಕು. ನೋಡಿ, ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ನಾವು ಅಕ್ಕಿ ಎಷ್ಟು ತೊಗೊಳ್ತೀವೋ ಚಿಕನ್ನು ಅಷ್ಟೇ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. 1 kg ಅಕ್ಕಿಗೆ 1 kg ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಚಿಕನ್ ಹಾಕಿದ ನಂತರ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಅದು ಚಿಕನ್ಗೆಲ್ಲ ಹಿಡಿಬೇಕು. ಆಮೇಲೆ ಕೊನೆಯಲ್ಲಿ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ, ಅರಿಶಿನ ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ, ಬೇಯುತ್ತೆ ಚೆನ್ನಾಗಿ. ಅದು ನೀರಿನ ಅಂಶ ಎಲ್ಲ ಇಂಗಬೇಕು, ಅದು ಆವಾಗ ಚೆನ್ನಾಗಿ ಬರುತ್ತೆ. ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬಿಡಬೇಕು. ನೋಡು, ಇದರಲ್ಲಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಇದೆ. ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ ಮತ್ತು 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೋಡಿ, ಟೊಮೊಟೊ ಕ್ಯಾಪ್ಸಿಕಮ್ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು, ನೋಡಿ ಎಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ. ನೋಡಿ, ಈಗ ಅದಕ್ಕೆ ನಾವೇನು ರುಬ್ಬಿರ್ತೀವಿ ಆ ಮಸಾಲಾನ ಸೇರಿಸ್ಕೊಳ್ಬೇಕು. ಆ ಮಿಕ್ಸಿಗೆ ಸ್ವಲ್ಪ ನೀರೆಲ್ಲ ಹಾಕಿ ಅದರಲ್ಲಿರೋದೆಲ್ಲ ಈ ಥರ ಸ್ವಲ್ಪ ಹಾಕಬೇಕು. ನೋಡಿ, ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ನಲ್ಲಿ. ನೋಡಿ, ಇದಕ್ಕೆ ಸ್ವಲ್ಪ ಮೊಸರು ಹಾಕೋದ್ರಿಂದ ಚಿಕನ್ ಎಲ್ಲ ಸಾಫ್ಟ್ ಆಗುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಗರಂ ಮಸಾಲಗಳು ಹಾಕ್ಕೊಳ್ಬೇಕು. ನೋಡಿ, ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಇದೆ, ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಜೀರಿಗೆ. ಜಾಸ್ತಿ ಹಾಕೋದು ಬೇಡ, ಒಂದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಒಂದು ಅರ್ಧ ಚಮಚದಷ್ಟು
ನೋಡಿ ಈಗ ಅಕ್ಕಿ 1 ಕೆ ಜಿ ಅಷ್ಟಿದೆ, ನಾನು ನೆನೆಯೋಕೆ ಇಟ್ಟಿದ್ದೆ. ಈಗ ನೀರೆಲ್ಲ ಬಸ್ದು ಹಾಕ್ತಾಯಿದ್ದೀನಿ. ಒಂದು 20 ನಿಮಿಷ ನೆನೆದ್ರೆ ಅಕ್ಕಿ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ತಕ್ಷಣಕ್ಕೆ ಹಾಗೆ ತೊಳೆದಾಕೋದಕ್ಕಿಂತ ಒಂದು 20 ನಿಮಿಷ ನೆನೆಯೋಕೆ ಬಿಡಬೇಕು. ತುಂಬ ಚೆನ್ನಾಗಿ ಉದ್ರುದ್ರಿಗೆ ಅರಳುತ್ತೆ. ನೋಡಿ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನು ಇಲ್ಲಿ ಬಿಸಿನೀರು ಹಾಕ್ತಾಯಿದ್ದೀನಿ. ನಾವು ಇದೆಲ್ಲ ಮಾಡೋ ಹೊತ್ತಿಗೆ ಸೈಡಲ್ಲಿ ಬಿಸಿನೀರು ಕಾಯೋಕೆ ಇಡಬೇಕು. ಆಗ ಬೇಗನೂ ಆಗುತ್ತೆ. ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿ ತಣ್ಣೀರಿಗಿಂತ. ನೋಡಿ ಆಗಲೇ ಚಿಕನ್ಗೆಲ್ಲ ಉಪ್ಪು ಹಾಕಿದ್ದೆ. ಈಗ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಪುದೀನ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಿನಾಂಶ ಜಾಸ್ತಿ ಇರುತ್ತೆ. ನೋಡಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೊನೆಯಲ್ಲಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿಲ್ಲ, ಈ ಥರ ಪಾತ್ರೆಯಲ್ಲಿ ಮಾಡಿದ್ರೇ ತುಂಬ ರುಚಿ ಇರುತ್ತೆ. ಕುಕ್ಕರಲ್ಲಾದರೆ ಒಂದೇ ಸರಿ ಕೂಗಿಸಿದ್ರೆ ಸ್ವಲ್ಪ ಅಕ್ಕಿ ಎಲ್ಲ ದಿಂಡು ಥರನೇ ಇರುತ್ತೆ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಈ ಥರ ನೋಡಿ ಈಗ ಈ ಅದಕ್ಕೆ ಬಂದ ನಂತರ ದಮ್ ಕಟ್ಟಬೇಕು. ನೋಡಿ ನೀರೆಲ್ಲ ಇಂಗಿ ಸ್ವಲ್ಪ ಈ ಥರ ಇದ್ದಾಗ ನೋಡಿ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ನೋಡಿ ಒಂದು ಪಾತ್ರೆಯಲ್ಲಿ ಈ ಥರ ಇಟ್ಮೇಲೆ ಅದ್ರ ಮೇಲೆ ಏನಾದರೂ ಒಂದು ಭಾರವಾದ ಏನಾದರೂ ಇಡಬೇಕು. ಈ ಥರ ಏನಾದರೂ ನೋಡಿ ಕುಟ್ಟೋದು ಕಲ್ಲು ಏನಾದರೂ ಇರುತ್ತಲ್ಲ ಅದ್ರ ಮೇಲೆ ಒಂದು ಭಾರ ಇಡಬೇಕು. ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ನೋಡಿ ತುಂಬ ಚೆನ್ನಾಗಾಗಿದೆ ಉದ್ರುದ್ರಕ್ಕೆ. ನಾವು ಹೋಟ್ಲಲ್ಲಿ ತಂದ್ರೂ ಅಷ್ಟು ಟೇಸ್ಟ್ ಇರಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಬೋದು ಮನೇಲಿ. ಇದನ್ನೇ ಜಾಸ್ತಿ ಡಬಲ್ ಮಾಡಿಕೊಂಡ್ರೆ ಇಲ್ಲಿ 1 ಕೆ ಜಿಗೆ ನಾನು ಇಷ್ಟು ಈ ಥರ ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ. ಇದನ್ನು ಡಬಲ್ ಮಾಡಿಕೊಂಡು ನೀವು ಬೇಕಾದರೆ ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಾಗಿದೆ. ನೀವು ಈ ಟೇಸ್ಟಲ್ಲಿ ಒಮ್ಮೆ ಮಾಡಿ ನೋಡಿ, ನಿಮಗೆ ಹೋಟ್ಲ್ ರುಚಿ ಇದು ಎರಡೂ ಗೊತ್ತಾಗುತ್ತೆ ವ್ಯತ್ಯಾಸ. ನಾಟಿ ಸ್ಟೈಲ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಮಕ್ಕೆ ಸಮ ಹಾಕಿದ್ರೇ ಅಕ್ಕಿ ಚಿಕನ್ನು ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.